ಅವಲಕ್ಕಿ ಮತ್ತು ಶೇಂಗಾನ ಬಳಸ್ಕೊಂಡು ಒಂದು ಸೂಪರ್ ಆಗಿರುವಂತಹ ಹೆಲ್ದಿ ಲಾಡು ರೆಸಿಪಿ ಮಾಡೋಣ ಬನ್ನಿ. ಇಲ್ಲಿ ಪ್ಯಾನ್ನಲ್ಲಿ 1 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಗರಿ ಗರಿ ಆಗಬೇಕು, ಆ ರೀತಿ ಹುರ್ಕೋಬೇಕು. ಅದೇ ಪ್ಯಾನ್ನಲ್ಲಿ ಇವಾಗ 1 ಕಪ್ ಆಗುವಷ್ಟು ಶೇಂಗಾ ಬೀಜ ಕೂಡ ಹಾಕ್ಕೊಂಡಿನಿ. ಇದು ಕೂಡ ಗರಿ ಗರಿ ಆಗೋ ತನಕ ಹುರ್ಕೊಂಡು ಸೈಡ್ನಲ್ಲಿ ಎತ್ತಿಡ್ತಿದ್ದೀನಿ. ಈ ಶೇಂಗಾ ಮತ್ತು ಅವಲಕ್ಕಿನ ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಪುಡಿ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಪೌಡ್ರ್ ಮಾಡ್ಕೋಬಾರ್ದು, ಒಂದು ಸ್ವಲ್ಪ ತರಿಯಾಗಿರಲಿ, ಆ ರೀತಿ ಪುಡಿ ಮಾಡ್ಕೋಬೇಕು. ಇವಾಗ ನೋಡಿ 2 ಸೇರಿಸಿ ನಾನು ಪುಡಿ ಮಾಡ್ಕೊಂಡಿನಿ. ಇವಾಗ ಪುಡಿ ಮಾಡ್ಕೊಂಡು ಆದಮೇಲೆ 2 ಸೇರಿಸಿ ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ತಗೊತಿದ್ದೀನಿ. ಇವಾಗ ಇದು ರೆಡಿ ಆದಮೇಲೆ ಇಲ್ಲಿ ಪ್ಯಾನ್ನಲ್ಲಿ 1.5 ಕಪ್ ಆಗುವಷ್ಟು ಬೆಲ್ಲ ಹಾಕ್ತಿದ್ದೀನಿ, ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ತಿದ್ದೀನಿ. ಇಲ್ಲಿ ನಮಗೇನು ಪಾಕದ ಅವಶ್ಯಕತೆ ಇಲ್ಲ, ಜಸ್ಟ್ ಮೆಲ್ಟ್ ಆಗಬೇಕು ಬೆಲ್ಲ, ಅಲ್ಲಿ ತನಕ ಇದನ್ನು ಕರಗಿಸ್ಕೊಂಡು ತಗೋಬೇಕಾಗುತ್ತೆ ಅಷ್ಟೇ. ಓಕೆ, ಬೆಲ್ಲ ಪೂರ್ತಿ ಮೆಲ್ಟ್ ಆಗಿದೆ, ಕೆಳಗಡೆ ಎತ್ತಿಡ್ತಿದ್ದೀನಿ. ಇವಾಗ ಇನ್ನೊಂದು ಕಡಾಯಿನಲ್ಲಿ 3 ಚಮಚ ತುಪ್ಪ ಹಾಕೊಂಡಿನಿ. ಕಾಜು ಮತ್ತು ಬಾದಾಮನ್ನ ಹಾಕೊಂಡು ಕೆಂಪಾಗೋ ತನಕ ಹುರ್ಕೊಂಡಾದ್ಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ಕೊಬ್ಬರಿ ಪೌಡರ್ ಹಾಕೊಂತಿದ್ದೀನಿ. ತುರ್ಕೊಂಡೇ ಹಾಕೋಬೇಕು, ಒಂದು 4ರಿಂದ 5 ಚಮಚ ಇರ್ಬೋದು ಇದು. ಕೊಬ್ಬರಿ ಸ್ವಲ್ಪನೇ ಕೆಂಪಾದ್ಮೇಲೆ ಇವಾಗ ಪಾಕನ ಸೋಸಿ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ನಾವು ಮಾಡಿದಂತಹ ಪೌಡರ್ ಕೂಡ ಹಾಕ್ತಿದ್ದೀನಿ. ಈ ಪೌಡರ್ ಹಾಕುವಾಗ ಗ್ಯಾಸ ಸ್ಲೋ ಇರಲಿ. ಸ್ಲೋ ಗ್ಯಾಸ್ನಲ್ಲಿ ಸುಮಾರು ಒಂದು 4ರಿಂದ 5 ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕಾಗುತ್ತೆ ಅಷ್ಟೇ. ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಂಡಿನಿ. ಮತ್ತೆ ನೋಡಿ ಈ ರೀತಿ ತಳ ಬಿಟ್ಕೋಬೇಕು, ಜಾಸ್ತಿ ಟೈಮ್ ಹಿಡಿಯೋದಿಲ್ಲ, ಒಂದು 3-4 ನಿಮಿಷದಲ್ಲಿ ಈ ರೀತಿ ತಳ ಬಿಟ್ಕೊಳ್ಳುತ್ತೆ, ಗಟ್ಟಿ ಆಗುತ್ತೆ. ಗಟ್ಟಿ ಆದಮೇಲೆ ಗ್ಯಾಸ್ನ ಬಂದ್ ಮಾಡ್ಕೊಂಡು ಪ್ಲೇಟ್ನಲ್ಲಿ ಹಾಕ್ತಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಈ ಲಡ್ಡುನ ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಕಟ್ಕೋಬಹುದು. ಕಟ್ಟುವಾಗ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಇರಲಿ, ಅವಾಗೆ ಕಟ್ಕೊಳ್ಳಿ, ತುಂಬಾನೇ ಸರಿಯಾಗಿ ಬರುತ್ತೆ. ಸೊ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ಆರೋಗ್ಯಕರವಾಗಿರುವಂತಹ ಲಾಡು ರೆಸಿಪಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಸೊ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಸೂಪರ್ ಆಗಿ